ರಾತ್ರೋರಾತ್ರಿ ಪೊಲೀಸರ ಸ್ಪೆಷಲ್ ಡ್ರೈವ್ ಪೊಂಡರಿಗೆ ಖಡಕ್ ಎಚ್ಚರಿಕೆ ನೀಡಿದ ಡಿವೈಎಸ್ಪಿ ಉಮಾರಾಣಿಯ. ನೆಲಮಂಗಲ ನಗರದಲ್ಲಿ ಹೆಚ್ಚುತ್ತಾ ಇರುವಂತಹ ಗಲಾಟೆ, ಪುಂಡಾಟಿಕೆ ಹಾಗೂ ಸಾರ್ವಜನಿಕ ಶಾಂತಿ ಕದಡುವಂತಹ ಘಟನೆಗಳ ಹಿನ್ನೆಲೆಯಲ್ಲಿ ಟೌನ್ ಪೊಲೀಸರು ಸೋಮವಾರದಂದು ತಡರಾತ್ರಿ ವಿಶೇಷ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಡಿವೈಎಸ್ಪಿ ಉಮಾರಾಣಿರವರ ಮಾರ್ಗದರ್ಶನದಲ್ಲಿ ಟೌನ್ ಪೊಲೀಸ್ ಇನ್ಸ್ಪೆಕ್ಟರ್ ಭರತ್ ನೇತೃತ್ವದ ತಂಡ ನಗರದ ವಿವಿಧ ಬಾರ್ಗಳು ಮತ್ತು ಸಾರ್ವಜನಿಕ ಸ್ಥಳಗಳು ಹಾಗೂ ಪ್ರಮುಖ ಪ್ರದೇಶಗಳಲ್ಲಿ ದಿಢೀರ್ ಪರಿಶೀಲನೆ ನಡೆಸಿದ್ದಾರೆ. ಕಾರ್ಯಾಚರಣೆ ವೇಳೆ ಬಾರ್ಗಳಲ್ಲಿ ಅಳವಡಿಸಿರುವಂತಹ ಸಿಸಿಟಿವಿ ಕ್ಯಾಮೆರಾಗಳ ಕಾರ್ಯನಿರ್ವಹಣೆ, ಸಿಬ್ಬಂದಿಯ ದಾಖಲೆಗಳು ಹಾಗೂ ಅಪ್ರಾಪ್ತ ವಯಸ್ಕರನ್ನ ಕೆಲಸಕ್ಕೆ ನಿಯೋಜಿಸಿರುವ ಬಗ್ಗೆ ತಪಾಸಣೆ ನಡೆಸಲಾಗಿತ್ತು. ಅದಲ್ಲದೆ ಬಾಂಗ್ಲಾದೇಶ ಮೂಲದ ಅಕ್ರಮ ವಲಸಿಗರ ಸುಳಿವಿನ ಹಿನ್ನೆಲೆಯಲ್ಲಿ ಕೆಲ ಪ್ರದೇಶಗಳಲ್ಲಿ ಪರಿಶೀಲನೆ ನಡೆಸಿ ಮಾಹಿತಿಯನ್ನು ಸಂಗ್ರಹಿಸಲಾಯಿತು. ಇತ್ತೀಚಿನ ದಿನಗಳಲ್ಲಿ ನಗರದ ಪುಡಿ ರೌಡಿಗಳ ಪುಂಡಾಟಿಕೆ ಹೆಚ್ಚುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೆಲವರನ್ನ ಪೊಲೀಸ್ ಠಾಣೆಗೆ ಕರೆಸಿ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ನೀಡಲಾಯಿತು. ಮುಂದಿನ ದಿನಗಳಲ್ಲಿ ಯಾವುದೇ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗದಂತೆ ಸೂಚನೆ ನೀಡಿದ ಪೊಲೀಸರು ಕಾನೂನು ಸುವ್ಯವಸ್ಥೆ ಕಾಪಾಡಲು ಇಂತಹ ವಿಶೇಷ ಕಾರ್ಯಾಚರಣೆಗಳು ಮುಂದುವರಿಸಲಿವೆ ಅಂತ ತಿಳಿಸಿದ್ರು. ನಮಸ್ತೆ. ಆಯ್ತು, ಒಂದು ತಿಂಗಳಾಯ್ತಲ್ಲ. ಆಯ್ತು, ಆಯ್ತಪ್ಪ. ಅವನು ಯಾರು ತಲೆ ಹೊಡ್ಬಿಟ್ಟು ಹೋಗ್ಬಿಡ್ತಾನೆ. ಏನ್ ಮಾಡ್ತಾರಪ್ಪ? ಕಂಪ್ಲೇಂಟ್ ಕೊಟ್ರೆ ಇನ್ನ ಮಾಡ್ಕೊಂಡಿಲ್ಲ. ತೋರ್ಸ್ರಿ, ಇವ್ನ ಆಧಾರ್ ಕಾರ್ಡ್ ಇವ್ನು ತೋರ್ಸಿ, ಅವ್ನು ತೋರ್ಸಿ, ನಿನ್ ಮೊಬೈಲ್ ತೋರಿಸ್ತಾರ. ನೀನೇನು ಕರೆಕ್ಟ್ ಮಾಡಿ ತೋರ್ಸಿ. ನೀನ್ ತೋರ್ಸ್ರಿ. ಹೌದಾಗೆ ನೀನ್ ತೋರ್ಸ್ಬೇಡ. ಈಗೇನು ಕರೆಕ್ಟ್ ಮಾಡಿದ್ರೆ ಅದು ತೋರಿಸಿ. ಹೆಂಗೆ ಇಟ್ಕೊತೀರಾ ನೀವು ಕೆಲಸಕ್ಕೆ? ನೀವು ಬಾಂಗ್ಲಾದೇಶಲ್ಲೇ ಇರ್ಬೋದು. ನಾನು ಹೇಳ್ತಿದ್ದೇನೆ ಬಾಂಗ್ಲಾದೇಶ ಅಂತ. ಹೆಂಗಿಟ್ಕೊಂಡು ಹೊಸ್ತಿರಲ್ಲ ಬಾಂಗ್ಲಾದೇಶ ಸೇರಿಸ್ಕೋತಾ ಇದ್ದೀರಾ? ಈಗ ನಾನು ಕಂಪ್ಲೇಂಟ್ ರೇಸ್ ಮಾಡ್ತೇನೆ. ಬಾಂಗ್ಲಾದೇಶ ಹೌದು, ನಾನು ಹೇಳ್ತೇನೆ ಬಾಂಗ್ಲಾದೇಶ ಅಂತ. ನನ್ನ ಪ್ರೂಫ್ ತೋರಿಸ್ರಿ. ಕೊಡ್ತೀಯಾ? ನೀವು ತೋರ್ಸೋಣ. ಹೆಂಗಿಟ್ಕೊಂಡು ಕೆಲಸಕ್ಕೆ